ಸಚಿವ ಸ್ಥಾನದ ಆಕಾಂಕ್ಷಿಯಾಗಿರುವಂತಹ ಶಾಸಕ ಬಿ ನಾಗೇಂದ್ರಗೆ ಇದೀಗ ಮತ್ತೊಮ್ಮೆ ಬಿಗ್ ಶಾಕ್ ಎದುರಾಗಿದೆ. ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಅವರು ಸಚಿವ ಸ್ಥಾನವನ್ನು ಕಳೆದುಕೊಂಡಿದ್ದರು, ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ರು. ಇದೀಗ ಅದೇ ವಾಲ್ಮೀಕಿ ಕೋಟಿ ಹಗರಣದ ಕೇಸ್ನಲ್ಲಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಲಾಗಿದೆ. ನಾಗೇಂದ್ರ ವಿರುದ್ಧ ಸಿಬಿಐ 3 ಚಾರ್ಜ್ ಶೀಟ್ಗಳನ್ನು ಸಲ್ಲಿಕೆ ಮಾಡಿದೆ. ಈ ಕೇಸ್ನಲ್ಲಿ ನಾಗೇಂದ್ರ ಹಾಗೆ ಅವರ ಆಪ್ತ ನೆಕ್ಕುಂಟಿ ನಾಗರಾಜ್ ಸಂಚು ಉಲ್ಲೇಖ ಮಾಡಲಾಗಿದೆ. ಚಾರ್ಜ್ ಶೀಟ್ನಲ್ಲಿ ನಿಗಮ ಸೇರಿದಂತೆ 3 ಸರ್ಕಾರಿ ಸಂಸ್ಥೆಗಳ ಹಣವನ್ನು ದುರುಪಯೋಗ ಮಾಡಿಕೊಳ್ಳಲಾಗಿದೆ. ಈ 3 ಪ್ರಕರಣಗಳಲ್ಲೂ ಬಿ ನಾಗೇಂದ್ರ ಕಿಂಗ್ ಪಿನ್ ಅಂಥೇಳಿ ಈ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿರುವಂಥದ್ದು. ಸಂಪುಟ ರಚನೆಯ ವೇಳೆ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿರೋದ್ರಿಂದ ಸಚಿವ ಸ್ಥಾನದ ಕನಸು ಕಾಣ್ತಾ ಇದ್ದ, ಮತ್ತೊಮ್ಮೆ ಸಂಪುಟ ಸೇರುವ ಬಯಕೆಯಲ್ಲಿದ್ದ ಬಿ ನಾಗೇಂದ್ರ ಅವರಿಗೆ ಬಿಗ್ ಶಾಕ್ ಎದುರಾಗಿರುವಂಥದ್ದು. ನಮ್ಮ ಪ್ರತಿನಿಧಿ ಶಿವಾನಂದ್ ಫೋನ್ ಸಂಪರ್ಕದಲ್ಲಿದ್ದರು. ನಮ್ಮ ಪ್ರತಿನಿಧಿ ಶಿವಕುಮಾರ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಿವು, ನಾಗೇಂದ್ರ ಅವರು ಸಚಿವ ಸ್ಥಾನದ ಕನಸನ್ನ ಕಾಣ್ತಾ ಇದ್ರು. ಇದೇ ಹಗರಣದ ಕಾರಣಕ್ಕೋಸ್ಕರ ಅವರು ಸಚಿವ ಸ್ಥಾನವನ್ನ ಕಳೆದುಕೊಂಡಿದ್ರು. 2ನೇ ಬಾರಿ ಮತ್ತೆ ಸಂಪುಟ ಸೇರುವ ಕನಸಿನಲ್ಲಿರೋರಿಗೆ ಮತ್ತೆ ಅದೇ ವಾಲ್ಮೀಕಿ ಬಹುಕೋಟಿ ಹಗರಣ ಮುಳ್ಳಾಗತ್ತಾ ಅಂತ? ನವೀನ್, ಖಂಡಿತವಾಗ್ಲು ಬಹುಕೋಟಿ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಪ್ರಕರಣದ ತನಿಖೆಯನ್ನು ಕೈಗೊಂಡಿದ್ದಂತಹ ಸಿಬಿಐ ಅಧಿಕಾರಿಗಳು ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಪ್ರತ್ಯೇಕ ಚಾರ್ಜ್ ಶೀಟ್ ಗಳನ್ನ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಪ್ರಮುಖವಾಗಿ ಚಾರ್ಜ್ ಶೀಟ್ ನಲ್ಲಿ ಇಡೀ ವಾಲ್ಮೀಕಿ ಹಗರಣ ಏನಿದೆ ಇದರಲ್ಲಿ ಮಾಜಿ ಸಚಿವರಾದಂತಹ ನಾಗೇಂದ್ರ ಅವರ ಆಪ್ತ ನೆಕ್ಕುಂಟಿ ನಾಗರಾಜ್ ಅವರ ಸಂಚನ್ನ ಉಲ್ಲೇಖವನ್ನ ಮಾಡಿರುವಂತದ್ದು. ಪ್ರಮುಖವಾಗಿ ವಾಲ್ಮೀಕಿ ನಿಗಮ ಸೇರಿದಂತೆ 3 ಸರ್ಕಾರಿ ಸಂಸ್ಥೆಗಳ ಹಣವನ್ನ ದುರುಪಯೋಗ ಮಾಡಿರೋದ್ರ ಬಗ್ಗೆ ಉಲ್ಲೇಖ ಆಗಿದೆ. ಅದರಲ್ಲಿ ಪ್ರಮುಖವಾಗಿ ನಾಗೇಂದ್ರ ಅವರು ಇಡೀ ಪ್ರಕರಣದಲ್ಲಿ ಕಿಂಗ್ ಪಿನ್ ಆಗಿದ್ದಾರೆ ಅಂತೇಳಿ ಉಲ್ಲೇಖವನ್ನ ಮಾಡಿರುವಂತದ್ದು. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಸರಿಸುಮಾರು 89 ಕೋಟಿ 63 ಲಕ್ಷ ಹಣವನ್ನ ಅಕ್ರಮವಾಗಿ ವರ್ಗಾವಣೆಯನ್ನ ಮಾಡಲಾಗಿದೆ. MG ರಸ್ತೆಯಲ್ಲಿ ಇರುವಂತಹ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನಕಲಿ ಚೆಕ್ ಹಾಗೂ RTGS ಮೂಲಕವಾಗಿ ಕೋಟ್ಯಾಂತರ ರೂಪಾಯಿ ಹಣವನ್ನ ಅಕ್ರಮವಾಗಿ ವರ್ಗಾವಣೆಯನ್ನ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಹೈದರಾಬಾದ್ ಮೂಲದ ಉದ್ಯಮಿ ನಾರಾಯಣ್ ವರ್ಮಾ ಎಂಬುವರ ಸಹಾಯದಿಂದ ನಕಲಿ ದಾಖಲೆಗಳನ್ನ ಸೃಷ್ಟಿಯನ್ನ ಮಾಡಿರುವಂತದ್ದು. ಸುಮಾರು 18 ನಕಲಿ ದಾಖಲೆಗಳನ್ನ ಆರೋಪಿಗಳು ಸೃಷ್ಟಿಯನ್ನ ಮಾಡಿ 18 ನಕಲಿ ದಾಖಲೆಗಳಿಂದ ಸುಮಾರು ವಿವಿಧ 600 ಬ್ಯಾಂಕ್ ಅಕೌಂಟ್ಗಳಿಗೆ ನಕಲಿ ಅಕೌಂಟ್ಗಳನ್ನ ಏನ್ ಕ್ರಿಯೇಟ್ ಮಾಡಿದರೆ ಅದಕ್ಕೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಅಮೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡಿಕೊಂಡು ತದನಂತರ ಆ ಒಂದು ಫೇಕ್ ಅಕೌಂಟ್ಗಳಿಂದ ಬೇರೆ ಸುಮಾರು 600 ಅಕೌಂಟ್ಗಳಿಗೆ ಹಣವನ್ನು ವರ್ಗಾವಣೆ ಮಾಡಿರುವಂತದ್ದು. ವರ್ಗಾವಣೆಯ ಹಣದ ಪೈಕಿ ಸುಮಾರು ಚಿನ್ನ, ನಗದು ಹಾಗೂ ಐಷಾರಾಮಿ ಕಾರುಗಳನ್ನಾಗಿ ಪರಿವರ್ತನೆ ಮಾಡಿದ್ರೆ, ಜೊತೆಗೆ ಇದೇ ಹಣದಲ್ಲಿ ಬೇನಾಮಿ ಹೆಸರಿನಲ್ಲಿ ನಾಗೇಂದ್ರ ಅವರು ಐಷಾರಾಮಿ ಕಾರನ್ನ ಕೂಡ ಖರೀದಿ ಮಾಡಿರುವಂತ ಆರೋಪವನ್ನ ಕೇಳಿ ಬಂದಿರುವಂತದ್ದು. ಪ್ರಮುಖವಾಗಿ ನಾಗೇಂದ್ರ ಅವರು ಸ್ಮಾರ್ಟ್ ಕಂಪ್ಯೂಟರ್ ಲ್ಯಾಬ್ ಹಾಗೂ ರೋಟಿ ಮೇಕಿಂಗ್ ಮಿಷಿನ್ ಸರಬರಾಜಿನಲ್ಲೂ ಕೂಡ ಅಕ್ರಮ ಎಸಗಿರೋದು ಸದ್ಯ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವಾಗಿದೆ. ಮತ್ತೊಂದು ಕಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಮಾರು 13 ಕೋಟಿ 95 ಲಕ್ಷ ಒಂದು ಟೆಂಡರ್ ನಲ್ಲೂ ಕೂಡ ನಾಗೇಂದ್ರ ಅವರು ಅಕ್ರಮವನ್ನು ಎಸಗಿದ್ದಾರೆ. ಈ ಮೂಲಕವಾಗಿ ಅದರಲ್ಲಿ ಸುಮಾರು 1 ಕೋಟಿ ಅಷ್ಟು ಲಂಚ ಪಡೆದಿರುವಂತಹ ಆರೋಪವನ್ನು ಸದ್ಯ ಸಿಬಿಐ ಅಧಿಕಾರಿಗಳು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. ಕೇವಲ ನಾಗೇಂದ್ರ ಅವರು ಮಾತ್ರ ಅಲ್ಲ, ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಬಂದಂತ ಅಕ್ರಮ ಹಣ ಏನಿದೆ ಅದರಲ್ಲಿ ನಾಗೇಂದ್ರ ಅವರ ಕುಟುಂಬಸ್ಥರು, ನಾಗೇಂದ್ರ ಅವರ PA ಹಾಗೂ ಬಳ್ಳಾರಿಯಲ್ಲಿರುವಂತಹ ಫಾರ್ಮ್ ಹೌಸ್ ನ ಮಾಲೀಕರ ಖಾತೆಗೂ ಕೂಡ ಹಣ ಜಮಾವಣೆ ಆಗಿದೆ. ಇದರಲ್ಲಿ ವಾಲ್ಮೀಕಿ ಬಹುಕೋಟಿ ಹಗರಣದಲ್ಲಿ ಕೇವಲ ಮಾಜಿ ಸಚಿವ ನಾಗೇಂದ್ರ ಅವರ ಆಪ್ತ ನೆಕ್ಕುಂಟಿ ನಾಗರಾಜ್ ಮಾತ್ರ ಅಲ್ಲ, ಕೆಲ ಬ್ಯಾಂಕ್ ಅಧಿಕಾರಿಗಳು, ಮಧ್ಯವರ್ತಿಗಳು, ಸರ್ಕಾರಿ ಅಧಿಕಾರಿಗಳು ಸಹ ಶಾಮೀಲಾಗಿದ್ದಾರೆ ಅಂತೇಳಿ ಸದ್ಯ ಸಿಬಿಐ ಅಧಿಕಾರಿಗಳು ಚಾರ್ಜ್ ಶೀಟ್ ನಲ್ಲಿ ಸಲ್ಲಿಕೆಯನ್ನ ಮಾಡಿರುವಂತದ್ದು. ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಸದ್ಯ ರಾಜ್ಯ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಅಧಿಕಾರವನ್ನು ಹಸ್ತಾಂತರ ಮಾಡಿದ್ದಾರೆ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡಿದ್ದಾರೆ. ಈ ಹಿಂದೆ ಬಹುಕೋಟಿ ವಾಲ್ಮೀಕಿ ಹಗರಣ ಕೇಳಿಬಂದಂತ ಸಂದರ್ಭದಲ್ಲಿ ಸಚಿವರಾಗಿದ್ದಂತ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಟ್ಟಿದ್ರು. ಸದ್ಯ ಸಚಿವ ಸಂಪುಟ ವಿಸ್ತರಣೆ ಆದಂತ ಸಂದರ್ಭದಲ್ಲಿ ನಾಗೇಂದ್ರ ಅವರನ್ನ ಮತ್ತೆ ಸಂಪುಟಕ್ಕೆ ಪರಿಗಣನೆ ಮಾಡಬೇಕು ಅನ್ನೋ ಮಾತುಗಳು ಕೂಡ ಕೇಳಿಬಂದಿತ್ತು. ಜೊತೆಗೆ ನಾಗೇಂದ್ರ ಅವರು ಸಂಪುಟಕ್ಕೆ ಸೇರುವಂತದ್ದು ಬಹುತೇಕ ಫಿಕ್ಸ್ ಅನ್ನೋ ಮಾತುಗಳು ಕೂಡ ಕೇಳಿಬಂದಿತ್ತು. ಸದ್ಯದ ಬೆಳವಣಿಗೆಗಳು ಹಾಗೂ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ ಅನ್ನ ಗಮನಿಸಿದ ಸಂದರ್ಭದಲ್ಲಿ ನಾಗೇಂದ್ರ ಅವರು ಮತ್ತೆ ಸಂಪುಟ ಸೇರುವಂತಹ ಕನಸೇನಿದೆ ಅದಕ್ಕೆ ದೊಡ್ಡ ಶಾಖ. ಥ್ಯಾಂಕ್ ಯು ಶಿವಕುಮಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.